ನಮಸ್ಕಾರ ಎಲ್ಲರಿಗೂ. ಇಲ್ಲಿ ನೋಡ್ರಿ, ಇವತ್ತಿನ ವಿಡಿಯೋದಾಗ ಮೊಟ್ಟೆ ಸಾಂಬಾರು ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ, ನಾವು ಮಸಾಲೆನ ರುಬ್ಕೊಳ್ತೀವಲ್ಲ, ಹಂಗೆ ಟೊಮಾಟೊ, ಈರುಳ್ಳಿ ಮತ್ತು ಚಕ್ಕಿ ಲವಂಗ ಮಸಾಲೆನ ಹುರಿದ್ಬಿಟ್ಟು ರುಬ್ಕೋಬೇಕು. ಅದನ್ನು ಕಾದಿರೋ ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಅದನ್ನ ಸ್ವಲ್ಪ ಹಾಕಿ ಒಗ್ಗರಣೆ ಕೊಡಬೇಕು. ಆಮೇಲೆ ಅದನ್ನ ಚೆನ್ನಾಗಿ ಕಟಾಡಿಸ್ಕೊಂಡು ಖಾರ, ಮೂರು ಸ್ಪೂನ್ ಖಾರ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಟೇಬಲ್ ಸ್ಪೂನ್ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಗರಂ ಮಸಾಲ, ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಮೊಟ್ಟೆಗಳನ್ನು ಅದಕ್ಕೆ ಹಾಕಬೇಕು. ಮೊಟ್ಟೆ ಹಾಕಿದ್ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಆಮೇಲೆ ನೀವು ರುಬ್ಕೊಂಡಿರುವಂಥದ್ರ ಮಿಕ್ಸಿಯಲ್ಲಿ ಅದಕ್ಕೆ ನೀರು ಹಾಕಿ ಅದನ್ನು ಪಾತ್ರೆ ಒಳಗೆ ಹಾಕಬೇಕು. ಆಮೇಲೆ ಕರಿಮೆ ಪುಡಿಯನ್ನು ಹಾಕಬೇಕು. ಮಾಮೂಲಿ ಕರಿಮೆನ ಒಣಗಿಸಿ ಪುಡಿ ಮಾಡಿಟ್ಟಿರುವಂಥ ಪುಡಿ. ಇದನ್ನು ತಿನ್ನೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಮತ್ತು ರಕ್ತನ ನೀರು ಮಾಡುತ್ತೆ. ಮತ್ತು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕುದಿಸಲು ಬಿಡಬೇಕು. ಕುದಿಯೋಕೆ ಬಿಟ್ಟ ನಂತರ ಮೊಟ್ಟೆ ಸಾಂಬಾರು ರೆಡಿ. ಒಂದು 10 ಮಿನಿಟ್ಸ್ ಇದನ್ನ ಕುದಿಸೋಕೆ ಬಿಟ್ಮೇಲೆ ಬಿಸಿ ಬಿಸಿ ಮೊಟ್ಟೆ ಸಾಂಬಾರು ರೆಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.